ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 25, ಪುಟ ಸಂಖ್ಯೆ 150. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆ ಜನರು ಪೂರ್ವಜರ ಆತ್ಮಗಳನ್ನು ನಂಬುತ್ತಿದ್ದರು, ಅವುಗಳನ್ನು ಆಮಂತ್ರಿಸುತ್ತಿದ್ದರು, ಅವುಗಳಿಂದ ಸಹಾಯ ಪಡೆಯುತ್ತಿದ್ದರು, ಅವುಗಳನ್ನು ಪೂಜಿಸುತ್ತಿದ್ದರು. ಹಳ್ಳಿಯ ಹೊರಗಡೆ ಒಂದು ದೊಡ್ಡ ಮರವಿತ್ತು. ಅದು ಯಾವ ಜಾತಿಯ ಮರವೆಂದು ತಿಳಿಯಲಿಲ್ಲ, ಆದರೆ ಅದರ ಎಲೆಗಳು ಆಲದ ಮರದ ಎಲೆಗಳಂತಿದ್ದವು ಮತ್ತು ಅದರ ಕಾಂಡವು ಬಹಳ ದೊಡ್ಡದಾಗಿತ್ತು. ಅಂದರೆ ಆ ಕಾಂಡದ ಮೇಲೆ 3-4 ಜನರು ಹೋಗಿ ಕುಳಿತುಕೊಳ್ಳುವಷ್ಟು ದಪ್ಪವಿತ್ತು. ಆ ಮರದ ಮುಂದೆ ಒಂದು ಕಲ್ಲು ಮತ್ತು ಮಣ್ಣಿನಿಂದ ಕಟ್ಟಿದ ಜಗಲಿ ಕಟ್ಟೆಯೂ ಇತ್ತು. ಆ ಜಗಲಿ ಕಟ್ಟೆಯ ಮೇಲೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಆ ಜಗಲಿ ಕಟ್ಟೆಯು ಹಳ್ಳಿಯ ಹಿಂದುಗಡೆ ಇತ್ತು. ನಾನು ಗ್ರಾಮದ ಪೂರ್ವದ ಕಡೆ ಇದ್ದೆ ಮತ್ತು ಆ ಜಗಲಿ ಕಟ್ಟೆ ಪಶ್ಚಿಮದ ಕಡೆ ಇತ್ತು. ಮಧ್ಯೆ ಹಳ್ಳಿ ಇತ್ತು. ಒಂದು ದಿನ ಹೀಗೆಯೇ ನೋಡುತ್ತಿದ್ದಂತೆ ಬಹಳಷ್ಟು ಜನರು ನನ್ನನ್ನು ಭೇಟಿಯಾಗಲು ಬಂದಿದ್ದರು. ಯಾವುದೋ ಹಬ್ಬಕ್ಕೆ ಆಮಂತ್ರಿಸಲೆಂದು ಬಂದಿದ್ದರು. ಅವರ ಯಾವುದೇ ಹಬ್ಬವಾದರೂ ಆ ಹಬ್ಬಕ್ಕೆ ಅವರ ಪೂರ್ವಜರ ದೇವತೆಗಳು ಬರುತ್ತಿದ್ದರು. ಆ ಜಗಲಿ ಕಟ್ಟೆಯ ಹತ್ತಿರವಿದ್ದ ದೊಡ್ಡ ಆಲದ ಮರದ ಸಮೀಪ ದೊಡ್ಡ ಜಾತ್ರೆಯು ಜರುಗಲಿದ್ದು, ಹಳ್ಳಿಯ ಎಲ್ಲ ಜನರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದಲೂ ಜನರು ಬಂದು ಸೇರುವವರಿದ್ದರು ಹಾಗೂ ಆತ್ಮಗಳನ್ನು ಆಮಂತ್ರಿಸಲಿದ್ದರು. ಅಲ್ಲಿ ಎಲೆಗಳಿಂದ ಮತ್ತು ಹೂವುಗಳಿಂದ ತುಂಬ ಸುಂದರವಾಗಿ ಅಲಂಕರಿಸಿದ್ದರು. ಬಿದಿರಿನ ಕಮಾನುಗಳನ್ನು ಕಟ್ಟಿದ್ದರು. ಬಾಳೆಹಣ್ಣಿನ ಗಿಡಗಳನ್ನು ಕತ್ತರಿಸಿ ತಂದು ಕಟ್ಟಲಾಗಿತ್ತು. ಅಲ್ಲಿ ಹೋಮಗಳು ನಡೆಯುತ್ತಿದ್ದವು, ಊಟದ ವ್ಯವಸ್ಥೆಗಳು ನಡೆಯುತ್ತಿದ್ದವು. ಈ ಜನರು ಆ ಕಾರ್ಯಕ್ರಮಕ್ಕೆ ಕರೆಯಲು ಬಂದಿದ್ದರು. ನಾನು ಅಲ್ಲಿನ ಎಲ್ಲ ಪರಿಸ್ಥಿತಿಗಳನ್ನು ತಿಳಿದುಕೊಂಡೆ ಮತ್ತು ಅಲ್ಲಿಗೆ ಹೋಗಲು ನಿರಾಕರಿಸಿದೆ. ಆಗ ಅವರು ನನ್ನನ್ನು ಒತ್ತಾಯ ಮಾಡಲು ಪ್ರಯತ್ನಿಸಿದರು. ಸ್ವಾಮೀಜಿ, ನೀವು ಬರದಿದ್ದರೆ ಜಾತ್ರೆಯು ನಡೆಯುವುದಿಲ್ಲವೆಂದು ಹೇಳಿದರು. ನಾನು ಅವರಿಗೆ ಹೇಳಿದೆ, ನಾನು ಅಲ್ಲಿಗೆ ಹೋದರೆ ಅಲ್ಲಿ ಜಾತ್ರೆಯು ನಡೆಯುವುದಿಲ್ಲ. ನಿಮ್ಮ ಜಾತ್ರೆಯನ್ನು ನೀವು ಮಾಡಬಯಸುವುದಾದರೆ ಮಾಡಿ, ಆದರೆ ನನ್ನನ್ನು ಕರೆಯಬೇಡಿ. ನನ್ನನ್ನು ಕರೆಸಿದರೆ ಅಲ್ಲಿ ಕಾರ್ಯಕ್ರಮಗಳು ನಡೆಯಲಾರವು. ನಾನು ಅವರಿಗೆ ತಿಳಿಯ ಹೇಳುತ್ತಿದ್ದೆ, ನಾನು ನಿಮ್ಮ ಪದ್ಧತಿಗಳ ಮಧ್ಯೆ ಎಂದಿಗೂ ಬರುವುದಿಲ್ಲ. ನಾನು ಇಲ್ಲಿಗೆ ನಿಮ್ಮ ಅತಿಥಿಯಾಗಿ ಬಂದಿದ್ದೇನೆ ಮತ್ತು ನಾನು ಹಾಗೆಯೇ ಇಲ್ಲಿ ಇರುತ್ತೇನೆ. ಅವರ ರಾಜನಾದ ಚೀಮ ನನ್ನ ಹಿಂದೆಯೇ ಬಿದ್ದುಬಿಟ್ಟ. ಎಲ್ಲ ನಿಮ್ಮ ಜನರೇ ಬಂದಿದ್ದಾರೆ. ನಾನು ಅವರಿಗೆ ತಿಳಿಸಿದ್ದೆ, ನಮ್ಮ ಗ್ರಾಮಕ್ಕೆ ಬೆಟ್ಟದ ದೇವರು ಬಂದಿದ್ದಾರೆ ಮತ್ತು ಆಶೀರ್ವಾದ ಮಾಡಲು ಈ ಜಾತ್ರೆಗೆ ಕೂಡ ಬರಲಿದ್ದಾರೆ. ಆದ್ದರಿಂದಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರು ಸೇರುತ್ತಿದ್ದಾರೆ. ನೀವು ಬರದಿದ್ದರೆ ನನ್ನ ಮರ್ಯಾದೆ ಹೋಗುವುದು. ನಾನು ಹೇಳಿದೆ, ನಾನು ಅಲ್ಲಿಗೆ ಹೋದರೂ ನಿನ್ನ ಮರ್ಯಾದೆ ಹೋಗುವುದು. ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವನು ಧರಣಿ ಮಾಡಲು ಕುಳಿತೇ ಬಿಟ್ಟ. ನನಗೀಗ ಅರ್ಥವಾಯಿತು ಏನೆಂದರೆ, ನನ್ನ ಗುರುದೇವರು ಕೂಡ ನಾನು ಅಲ್ಲಿಗೆ ಹೋಗುವುದನ್ನು ಬಯಸುತ್ತಾರೆಂದು. ನಾನು ಅಲ್ಲಿಗೆ ಹೋದರೆ ಏನಾಗುವುದೆಂದು ಕೂಡ ನನಗೆ ತಿಳಿದಿತ್ತು. ನಂತರ ನಾನು ಅವರೊಂದಿಗೆ ಅಲ್ಲಿಗೆ ಹೊರಟೆ. ಅವರೆಲ್ಲರಿಗೂ ತುಂಬ ಸಂತೋಷವಾಗಿ ಹೋಯಿತು. ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ಎಲ್ಲ ಹಳ್ಳಿಯವರು ಅಲ್ಲಿ ಒಂದುಗೂಡಿದ್ದರು. ನನ್ನನ್ನು ಆ ಜಗಲಿ ಕಟ್ಟೆಯ ಮೇಲೆ ಕೂರಿಸಿದರು. ಅವರು ಯಾವಾಗಲೂ ಕೊಡುವ ರೀತಿಯಲ್ಲಿಯೇ ನನಗೆ ಹೂವುಗಳನ್ನು ಸಮರ್ಪಿಸಿದರು. ಎಲೆಗಳು ಮತ್ತು ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿರುವ ಅವರ ಕಲೆ ತುಂಬ ಚೆನ್ನಾಗಿತ್ತು. ನಂತರ ಅವರು ನಮಸ್ಕಾರ ಮಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ಕುಳಿತುಕೊಂಡರು. ಆ ನಂತರ ಹಳ್ಳಿಯ ಮುಖ್ಯ ವಾಮಾಚಾರ್ಯರು ಬಂದರು. ಅವರಿಗೆ ಎಲ್ಲರೂ ನಮಸ್ಕಾರ ಮಾಡಿದರು ಮತ್ತು
ಅವರು ಕೂದಲನ್ನು ಕೆದರಿಕೊಂಡು ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಆ ಜಗಲೀ ಕಟ್ಟೆಯ ಹತ್ತಿರವಿದ್ದ ಮರದ ಮುಂದೆ ನಿಂತುಕೊಂಡರು. ಬಹುಶಃ ಅವರು ಮದ್ಯಪಾನವನ್ನು ಮಾಡಿರಬೇಕು. ಈ ಜನರು ಅಕ್ಕಿಯಿಂದ ಹೂಗಳಿಂದ ಮದ್ಯವನ್ನು ತಯಾರಿಸುತ್ತಿದ್ದರು ಮತ್ತು ಅಕ್ಕಿಯಿಂದ ಮದ್ಯವನ್ನು ಮಾಡುವುದು ಸಾಧಾರಣವಾದ ಮಾತಾಗಿತ್ತು. ಕಾರ್ಯಕ್ರಮವು ಪ್ರಾರಂಭವಾಯಿತು. ಅವರು ಮರದ ಎಲೆಗಳನ್ನು ತೆಗೆದುಕೊಂಡು ಒಂದು ಪೊರಕೆಯ ರೀತಿ ಮಾಡಿಕೊಂಡು ಮುಂದೆ ಇಟ್ಟಿದ್ದ ಕಲ್ಲಿನ ಮೇಲೆ ಮೊದಲು ನೀರನ್ನು ಹಾಕಿ ಕೆಲವು ಮಂತ್ರಗಳನ್ನು ಹೇಳುತ್ತಾ ಮೃತ ಆತ್ಮಗಳನ್ನು ಆವಾಹನೆ ಮಾಡಲು ಪ್ರಾರಂಭ ಮಾಡಿದರು. ಅವರು ಕರೆಯುತ್ತಾ ಸುಸ್ತಾಗಿ ಹೋದರು. ಆದರೂ ಯಾವುದೇ ಮೃತ ಆತ್ಮವು ಅಲ್ಲಿಗೆ ಬರಲಿಲ್ಲ. ಸಾಮಾನ್ಯವಾಗಿ ಬೇರೆ ಬೇರೆ ಮೃತ ಆತ್ಮಗಳು ಅವರ ಶರೀರದಲ್ಲಿ ಪ್ರವೇಶ ಮಾಡುತ್ತಿದ್ದವು ಮತ್ತು ಜನರು ಏನೋ ಪ್ರಶ್ನೆ ಕೇಳುತ್ತಿದ್ದರೋ ಅವುಗಳಿಗೆ ಉತ್ತರ ಕೊಡುತ್ತಿದ್ದವು. ಆದರೆ ಆ ದಿನ ಒಂದು ಮೃತ ಆತ್ಮವೂ ಕೂಡ ಬರಲಿಲ್ಲ. ಆ ಮಾಂತ್ರಿಕರು ಬೆವರಿನಿಂದ ತೊಯ್ದು ಹೋದರು ಮತ್ತು ಬಳಲಿ ಕುಳಿತುಕೊಳ್ಳುತ್ತಿದ್ದರು. ಸ್ವಲ್ಪ ಹೊತ್ತು ವಿಶ್ರಮಿಸಿ ನಂತರ ಕರೆಯಲು ಪ್ರಯತ್ನ ಮಾಡುತ್ತಿದ್ದರು. ಆದರೆ ಕೊನೆಯವರೆಗೂ ಯಾವುದೇ ಆತ್ಮವು ಬರಲಿಲ್ಲ. ಈ ರೀತಿಯಾದ ನಂತರ ಜನರು ಆ ಮಾಂತ್ರಿಕನಿಗೆ ಬೈಯಲು ತೊಡಗಿದರು. ಅವನು ಹೇಳಿದ, ನಾನು ಆತ್ಮಗಳನ್ನು ಕರೆಯುತ್ತಿದ್ದೇನೆ, ಆದರೆ ಯಾವುದೇ ಆತ್ಮ ಬಾರದೇ ಇದ್ದರೆ ನಾನು ಏನು ಮಾಡಲಿ? ನಾನು ಇದೆಲ್ಲವನ್ನು ಶಾಂತ ಚಿತ್ತದಿಂದ ನೋಡುತ್ತಿದ್ದೆ. ನಾನು ಆ ಮಾಂತ್ರಿಕನ ಮೇಲೆ ನನ್ನ ಗಮನವನ್ನು ಇಟ್ಟಿದ್ದೆ, ಏಕೆಂದರೆ ಅವನ ಶರೀರದೊಳಗಡೆ ಯಾವುದಾದರೂ ಆತ್ಮವು ಇದ್ದರೆ ಅದು ಹೊರಗಡೆ ಬರದೇ ಇರಲಿ ಮತ್ತು ಇಲ್ಲಿಗೆ ಯಾರನ್ನಾದರೂ ಕರೆದರೂ ಅವು ಇವನಲ್ಲಿ ಬರದಿರಲೆಂದು. ನನ್ನ ಗಮನದ ಕಾರಣ ಸಕಾರಾತ್ಮಕ ಶಕ್ತಿಯ ಒಂದು ಆವರಣವು ಆ ಮಾಂತ್ರಿಕನ 4 ಕಡೆಯೂ ಸುತ್ತಿಕೊಂಡಿತ್ತು ಮತ್ತು ಯಾವುದೇ ಮೃತ ಆತ್ಮವು ಆ ಸಕಾರಾತ್ಮಕ ಒಳ್ಳೆಯ ಚೈತನ್ಯದ ಆವರಣವನ್ನು ಭೇದಿಸಿಕೊಂಡು ಅವನವರೆಗೆ ತಲುಪಲಾರದಾಗಿತ್ತು. ಆ ನಂತರ ಅವನು ಸೋತು ಹೋದನು ಮತ್ತು ಅವನು ಹೇಳಿದನು, ಈ ದಿನದ ಜಾತ್ರೆಯು ವ್ಯರ್ಥವಾಯಿತು, ಇಂದು ಯಾವುದೇ ಮೃತ ಆತ್ಮವು ಬರಲಾಗಲಿಲ್ಲ. ನಂತರ ಚೀಮಾರಾಜನು ನನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿಸಿದನು ಮತ್ತು ಹೇಳಿದನು, ಒಂದು ವೇಳೆ ನನ್ನನ್ನು ಕರೆದುಕೊಂಡು ಹೋದರೆ ಜಾತ್ರೆಯು ವ್ಯರ್ಥವಾಗುವುದೆಂದು ಸ್ವಾಮೀಜಿಯವರು ಮೊದಲೇ ಹೇಳಿದ್ದರು. ನಾನು ಒಪ್ಪಲಿಲ್ಲ ಮತ್ತು ನನ್ನ ಕಾರಣದಿಂದಲೇ ಈ ಜಾತ್ರೆಯು ವ್ಯರ್ಥವಾಯಿತು. ನಾನು ಹಠ ಹಿಡಿಯದಿದ್ದರೆ ಸ್ವಾಮೀಜಿಯವರು ಇಲ್ಲಿಗೆ ಬರುತ್ತಿರಲಿಲ್ಲ ಮತ್ತು ಜಾತ್ರೆಯು ವ್ಯರ್ಥವಾಗುತ್ತಿರಲಿಲ್ಲ. ಅವನು ತಪ್ಪಿತಸ್ಥ ಮನೋಭಾವದಿಂದ ತುಂಬಿ ಹೋಗಿದ್ದನು. ಆನಂತರ ನಾನು ಎಲ್ಲ ಹಳ್ಳಿಯವರ ಸಮಕ್ಷಮದಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಿದೆ. ಈ ಘಟನೆಯು ನಡೆಯಲೇಬೇಕಾಗಿತ್ತು. ನಮ್ಮ ರಾಜನು ಕೇವಲ ಒಂದು ನೆಪ ಮಾತ್ರವಾಗಿದ್ದಾನೆ. ಪ್ರತಿ ವರ್ಷವೂ ಏನಾಗುತ್ತಿತ್ತು ಅದನ್ನು ಹೇಳುತ್ತೇನೆ ಮತ್ತು ಈ ಸಾರಿ ಏನಾಯಿತು ಎನ್ನುವುದನ್ನು ಹೇಳುತ್ತೇನೆ. ಆಮೇಲೆ ನಾನು ಈ ರೀತಿ ಹೇಳಲು ಪ್ರಾರಂಭ ಮಾಡಿದೆ. ಒಬ್ಬ ಒಳ್ಳೆಯ ಮನುಷ್ಯನಿರುತ್ತಾನೆ ಮತ್ತು ಒಬ್ಬ ಕೆಟ್ಟ ಮನುಷ್ಯನಿರುತ್ತಾನೆ. ಅಥವಾ ಈ ರೀತಿ ಅರ್ಥ ಮಾಡಿಕೊಳ್ಳಿ, ಕಾಡಿನಲ್ಲಿ ನೋಡಿದರೆ ಒಂದು ಶಕ್ತಿಶಾಲಿ ಆನೆಯ ಮುಂದೆ ಯಾವುದೇ ಶಕ್ತಿಯಿಲ್ಲದ ಆನೆ ಬರುವುದಿಲ್ಲ. ಇದೇ ರೀತಿಯಲ್ಲಿ ನಾನು ಇಲ್ಲಿಗೆ ಬಂದರೆ ಯಾವುದೇ ಮೃತ ಆತ್ಮವೂ ಇಲ್ಲಿಗೆ ಬರುವುದಕ್ಕಾಗುವುದಿಲ್ಲವೆಂದು ನನಗೆ ತಿಳಿದಿತ್ತು. ಇವತ್ತೇನಾದರೂ ವರ್ತಮಾನದ ಯಾವುದಾದರೂ ಪವಿತ್ರವಾದ ಆತ್ಮವು ಅವನ ಮುಂದೆ ಕುಳಿತಿದ್ದರೆ ಅದು ಅವನ ಮುಂದೆ ಬರಲು ಸಾಧ್ಯವೇ ಇಲ್ಲ, ಏಕೆಂದರೆ ಮೃತ ಆತ್ಮವು ಭೂತಕಾಲದ್ದಾಗಿದೆ, ನೆನ್ನೆಯದಾಗಿದೆ. ನಾನು ನೋಡುವುದಕ್ಕೆ ಸಾಮಾನ್ಯ ಮನುಷ್ಯನಾಗಿ ಕಾಣುತ್ತೇನೆ, ಆದರೆ ನನ್ನಲ್ಲಿ ಹಲವಾರು ಗುರುಗಳು ತಮ್ಮ ಶಕ್ತಿಗಳನ್ನು ಹಾಕಿದ್ದಾರೆ. ಅಂದರೆ ನಾನು ಒಬ್ಬಂಟಿಗನಾಗಿಲ್ಲ. ಆ ಎಲ್ಲ ಗುರುಗಳ ಮುಖಾಂತರ ಹಾಕಿರುವ ಶಕ್ತಿಗಳು ನನ್ನ ಸಂಗಡ ಇವೆ. ಆದುದರಿಂದ ನನ್ನ ಗುರುಗಳ ಶಕ್ತಿಗಳ ಮುಂದೆ ಇವೆಲ್ಲವೂ ಎಂದಿಗೂ ಬರಲಾರವು. ಈ ವಿಚಾರವು ನನಗೆ ಗೊತ್ತಿದ್ದುದರಿಂದ ನಿಮ್ಮ ಕಾರ್ಯಕ್ರಮದಲ್ಲಿ ಬರಲು ನನಗೆ ಇಷ್ಟವೇ ಇರಲಿಲ್ಲ. ಆದರೆ ರಾಜನು ಒತ್ತಾಯ ಮಾಡಿದ್ದುದರಿಂದ ನಾನು ಬರಬೇಕಾಯಿತು. ನಾನು ಬಂದ ಮೇಲೆ ಕೂಡ ನಾನು ವಾಪಸ್ಸು ಹೋಗಲು ಬಿಟ್ಟಿದ್ದರೆ ಆಗಲೂ ಏನೂ ಆಗುತ್ತಿರಲಿಲ್ಲ. ನೀವುಗಳು ನನ್ನನ್ನು ಇಲ್ಲಿಯೇ ಕುಳ್ಳಿರಿಸಿದಿರಿ, ಆದುದರಿಂದ ಆ ಮೃತ ಆತ್ಮಗಳು ಬರಲಿಲ್ಲ. ನಂತರ ಒಬ್ಬ ವೃದ್ಧನು ಕೇಳಿದನು, ನಮ್ಮ ಪೂರ್ವಜರ ಆತ್ಮಗಳು ಬರುವುದಕ್ಕಾಗದಿದ್ದರೆ ಅವುಗಳು ನೈಸರ್ಗಿಕ ಪ್ರಕೋಪಗಳನ್ನು ಉಂಟು ಮಾಡುವುದೇ? ನಾನು ಅವನಿಗೆ ಹೇಳಿದೆ, ನಿಮ್ಮ ಎಲ್ಲ ಪೂರ್ವಜರು ಪುಣ್ಯ ಮಾಡಿದ್ದರು. ಅವರೆಲ್ಲರೂ ಇನ್ನೊಂದು ಜನ್ಮವನ್ನು ಪಡೆದಿದ್ದಾಗಿದೆ. ಅವರು ಮೃತ ಆತ್ಮಗಳಾಗುವುದಕ್ಕೆ ಅವರೇನಾದರೂ ಸ್ವಲ್ಪ ಅತೃಪ್ತರಾಗಿದ್ದಾರಾ? ಅವರ ಹೆಸರಿನಲ್ಲಿ ಈ ಅತೃಪ್ತ ಆತ್ಮಗಳು ಬರುತ್ತವೆ.
ಅವು ನಾವು ಮೃತ ಆತ್ಮಗಳೆಂದು ಸತ್ಯವನ್ನು ಹೇಳಿದರೆ ಆಗ ನೀವು ಅವುಗಳಿಗೆ ಗೌರವವನ್ನು ಕೊಡುತ್ತಿದ್ದೀರಾ? ಇಲ್ಲ. ಆದುದರಿಂದ ಅವು ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಬರುತ್ತಿದ್ದವು, ಏಕೆಂದರೆ ನೀವು ನಿಮ್ಮ ಪೂರ್ವಜರನ್ನು ಗೌರವಿಸುತ್ತಿದ್ದೀರಿ. ಈ ಮೃತ ಆತ್ಮಗಳು ಅತೃಪ್ತಿ ಹೊಂದಿವೆ, ಇವುಗಳಿಗೆ ಜೀವನದಲ್ಲಿ ಗೌರವ ಸಿಕ್ಕಲಿಲ್ಲ, ಆದುದರಿಂದ ಭೂತಗಳಾಗಿ ಅಲೆದಾಡುತ್ತಿವೆ. ಈಗ ಈ ಮೃತ ಆತ್ಮಗಳು ಎಂದಿಗೂ ಬರುವುದಿಲ್ಲ, ಏಕೆಂದರೆ ಅವುಗಳ ಮತ್ತು ಈ ಮಾಂತ್ರಿಕನ ಸಂಬಂಧವೇ ಮುರಿದು ಹೋಗಿದೆ. ಈಗ ಅವುಗಳನ್ನು ಇಲ್ಲಿಗೆ ಎಂದಿಗೂ ಕರೆಯಲಾಗುವುದಿಲ್ಲ. ಇನ್ನು ನೈಸರ್ಗಿಕ ಪ್ರಕೋಪದ ಮಾತು ಬಂದರೆ, ನಾನು ನಿಮ್ಮೊಂದಿಗೆ ಇದ್ದೇನೆ, ವಿಶ್ವಾಸವಿಡಿ. ನಾನು ನಿಮ್ಮೊಂದಿಗೆ ಇದ್ದೇನೆ ಅಂದರೆ ಎಲ್ಲ ಗುರುಗಳ ಶಕ್ತಿಗಳು ನಿಮ್ಮೊಂದಿಗೆ ಇವೆ. ಎಂದಿಗೂ ನಿಮ್ಮ ಮೇಲೆ ಯಾವುದೇ ಆಪತ್ತು ಬರುವುದಿಲ್ಲ. ಇನ್ನು ಸಾಕು, ನನ್ನ ಈ ಮಾತುಗಳ ಮೇಲೆ ವಿಶ್ವಾಸವಿಡಿ. ಈ ವಿಶ್ವಾಸವೇ ನಿಮ್ಮ ಸಂಬಂಧಗಳು ನನ್ನ ಗುರುಗಳ ಶಕ್ತಿಗಳೊಡನೆ ಕೂಡಿಸಿರುತ್ತವೆ. ಈ ಮಾಂತ್ರಿಕನು ಕೂಡ ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ, ಇವನಲ್ಲಿ ಯಾವುದೇ ಭೂತವಿಲ್ಲ. ಆದರೆ ಇವನು ಭೂತಗಳೊಂದಿಗೆ ಸಂಬಂಧವನ್ನು ಸ್ಥಾಪಿಸುತ್ತಿದ್ದ. ಈಗ ಅವನು ಇಷ್ಟಪಟ್ಟರೂ ಮಾಡಲಾಗುವುದಿಲ್ಲ, ಏಕೆಂದರೆ ಗುರು ಶಕ್ತಿಗಳ ಕೃಪೆ ಇವನ ಮೇಲೆ ಆಗಿದೆ ಮತ್ತು ಇದೆಲ್ಲವೂ ಈ ದಿನ ನಡೆಯುವುದಂತೂ ನಿಶ್ಚಿತವಾಗಿಯೇ ಇತ್ತು. ಆದುದರಿಂದಲೇ ಇದೆಲ್ಲವೂ ಸಂಭವಿಸಿದ್ದು. ನಡೆಯಿರಿ, ನಾವೆಲ್ಲರೂ ಸೇರಿ ನಮ್ಮ ಪೂರ್ವಜರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಪೂರ್ವಜರೇ, ನಾವು ನಮ್ಮ ಜೀವನದಲ್ಲಿ ಸುಖವಾಗಿದ್ದೇವೆ, ಸಮಾಧಾನವಾಗಿದ್ದೇವೆ. ನೀವು ನಮ್ಮ ಚಿಂತೆಯನ್ನು ಮಾಡಬೇಡಿ. ನೀವು ನಿಮ್ಮ ಮುಂದಿನ ದಾರಿಯ ಕಡೆ ಹೊರಡಿ. ನಿಮ್ಮೆಲ್ಲರ ಆತ್ಮಗಳಿಗೂ ಶಾಂತಿ ಮತ್ತು ಮುಂದಿನ ಗತಿ ಪ್ರಾಪ್ತಿಯಾಗಲಿ ಎಂದು ಪರಮಾತ್ಮನಲ್ಲಿ ನಮ್ಮ ಪ್ರಾರ್ಥನೆಯಾಗಿದೆ. ಈ ರೀತಿ ಪ್ರಾರ್ಥನೆಯನ್ನು ಮಾಡಿದ್ದರಿಂದ ಅವರಿಗೆ ಸದ್ಗತಿಯಾಯಿತು ಎಂದು ಅವರಿಗೆ ಮನವರಿಕೆಯಾಯಿತು. ಅವರು ನಮ್ಮ ತಂದೆ ತಾಯಿಯಾಗಿದ್ದರು, ಆದರೆ ಅವರು ಈಗ ಇಲ್ಲಿಲ್ಲವಲ್ಲ. ಈಗ ಅವರು ಬೇರೆ ಯಾರಿಗೋ ತಂದೆ ತಾಯಿಯಾಗಿದ್ದಾರೆ ಅಥವಾ ಹೊಸ ಜನ್ಮವನ್ನು ಪಡೆದುಕೊಂಡು ಈಗ ಅವರ ತಾಯಿಯ ಹಾಲನ್ನು ಕುಡಿಯುತ್ತಿರಬಹುದು. ನಮ್ಮ ಜೀವನದ ಸಮಸ್ಯೆಗಳಿಗಾಗಿ ನಾವು ಅವರಿಗೆ ಯಾಕೆ ತೊಂದರೆ ಕೊಡಬೇಕು? ನಮ್ಮ ಸಮಸ್ಯೆಗಳನ್ನು ನಾವೇ ಸ್ವತಃ ಪರಿಹಾರ ಮಾಡಿಕೊಳ್ಳುತ್ತೇವೆ. ಅವರಿಗೆ ಎಷ್ಟು ತಿಳಿಯಿತೋ ಎಷ್ಟು ತಿಳಿಯಲಿಲ್ಲವೋ, ಆದರೆ ಅವರು ನನ್ನನ್ನು ದೊಡ್ಡ ದೋಂಡಾಯಿ ಅಥವಾ ದೊಡ್ಡ ಮಾಂತ್ರಿಕನೆಂದು ಹೇಳಲು ಪ್ರಾರಂಭಿಸಿದರು. ಅಂದರೆ ಬೇರೆ ಮಾಂತ್ರಿಕರಿಗಿಂತಲೂ ದೊಡ್ಡ ಮಾಂತ್ರಿಕನೆಂದು ಅವರೇನಾದರೂ ತಿಳಿದುಕೊಳ್ಳಲಿ. ನಂತರ ಎಲ್ಲರೂ ಒಟ್ಟಿಗೆ ನೃತ್ಯ ಹಾಗೂ ಹಾಡುಗಾರಿಕೆಯ ಕಾರ್ಯಕ್ರಮವನ್ನು ಮಾಡಿದರು. ಆನಂತರ ಭೋಜನದ ಕಾರ್ಯಕ್ರಮವೂ ಆಯಿತು ಮತ್ತು ಎಲ್ಲರೂ ಸಂತೋಷದಿಂದ ನಲಿಯುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಈ ಘಟನೆಯಿಂದ ನನ್ನ ಬಗ್ಗೆ ಚರ್ಚೆಯು ಅಕ್ಕಪಕ್ಕದ ಹಳ್ಳಿಗಳಲ್ಲಿಯೂ ತುಂಬ ನಡೆಯುತ್ತಿತ್ತು. ನನ್ನ ಸಾಧನೆಯು ಜೊತೆಯಾಗಿ ನಡೆಯುತ್ತಿತ್ತು. ನಾನು ಇಲ್ಲಿ ಒಂದು ನಿಶ್ಚಿತವಾದ ಅವಧಿಯನ್ನು ಕಳೆಯಬೇಕಾಗುತ್ತೆಂದು ಅರ್ಥ ಮಾಡಿಕೊಂಡೆ. ಜೀವನದಲ್ಲಿ ನಿರಂತರವಾಗಿ ಆಗುತ್ತಿದ್ದ ಅನುಭವವೇನೆಂದರೆ, ಉಚ್ಚ ಸ್ಥಾನವನ್ನು ಪಡೆಯುವ ಮೊದಲು ಬಹಳಷ್ಟು ಸ್ಥಿರತೆಯು ಬಂದೇ ಬರುವುದು. ಇದೇ ರೀತಿ ಸ್ವಲ್ಪ ಇಲ್ಲಿಯೂ ಆಗುತ್ತಿತ್ತು. ನಾನು ನನ್ನ ಎಲ್ಲ ಗಮನವನ್ನು ಶರೀರದಲ್ಲಿ ಆಗುತ್ತಿದ್ದ ಅನುಭವಗಳ ಮೇಲೆಯೇ ಇಟ್ಟಿದ್ದೆ. ದಿನವೂ ಏನಾದರೂ ಒಂದು ಹೊಸದೇ ಆದ ಅನುಭವವಾಗುತ್ತಿತ್ತು. ಈಗ ಧ್ಯಾನವು ಬಹಳ ಬೇಗನೆ ಆಗಿಬಿಡುತ್ತಿತ್ತು. ಅಕ್ಕಪಕ್ಕದ ಶಬ್ದಗಳು ಅಂದರೆ ಏನಾದರೂ ಅಡಚಣೆಗಳು ಅರಿವಿಗೆ ಬರುತ್ತಿರಲಿಲ್ಲ. ಧ್ಯಾನದಲ್ಲಿಯೇ ಬಹಳ ಆನಂದವು ಉಂಟಾಗುತ್ತಿತ್ತು. ನಾನು ಧ್ಯಾನ ಮಾಡುವುದಕ್ಕೋಸ್ಕರ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಕುಳಿತುಕೊಳ್ಳುತ್ತಿದ್ದೆ. ಎಲ್ಲಿಗಾದರೂ ಹೋಗುತ್ತಿದ್ದೆ. ನನ್ನ ದಕ್ಷಿಣ ದಿಕ್ಕಿನಲ್ಲಿ ಬೆಟ್ಟವಿತ್ತು. ಯಾವಾಗಲಾದರೂ ಅದರ ಮೇಲುಗಡೆ ಹೊರಟು ಹೋಗುತ್ತಿದ್ದೆ. ಕೆಲವು ಸಲ ಉತ್ತರ ದಿಕ್ಕಿನಲ್ಲಿರುವ ನದಿಯ ದಡದ ಮೇಲೆ ಹೊರಟು ಹೋಗುತ್ತಿದ್ದೆ. ಇದೇ ರೀತಿ ಒಂದು ಸಾರಿ ನದಿಯ ದಡದ ಮೇಲೆ ಹೋಗಿದ್ದಾಗ ಆ ನದಿಯ ಒಂದು ದಡವು ಆ ರಾಜನಹಳ್ಳಿಗೆ ಹೊಂದಿಕೊಂಡಿತ್ತು. ಆದರೆ ಇನ್ನೊಂದು ದಡವು ಮುಂದುಗಡೆ ಇತ್ತು. ಅಲ್ಲಿ ಏನಿದೆ ಎಂದು ನೋಡಲು ನಾನು ಒಬ್ಬ ಹುಡುಗನ ದೋಣಿಯನ್ನು ತೆಗೆದುಕೊಂಡು ಹಳ್ಳಿ ಕಡೆಯ ದಡದಿಂದ ಇನ್ನೊಂದು ದಡದ ಕಡೆಗೆ ಹೋಗುವಂತೆ ಹೇಳಿದೆ. ಆಗ ಆ ಚಿಕ್ಕ ಬಾಲಕನು ಹೇಳಿದ, ನಾನು ಹೋಗುತ್ತೇನೆ, ಆದರೆ ನಾನು ಅಲ್ಲಿ ಇರುವುದಿಲ್ಲ. ನಾನು ನಿಮ್ಮನ್ನು ಬಿಟ್ಟು ವಾಪಸ್ಸು ಬಂದು ಬಿಡುತ್ತೇನೆ. ನಂತರ ನೀವು ಯಾವಾಗ ಕರೆದರೆ ಆಗ ನಿಮ್ಮನ್ನು ಕರೆದುಕೊಂಡು ಬರಲು ಬರುತ್ತೇನೆ. ಅಲ್ಲಿ ಡಾಕುಗಳು ಇರುತ್ತಾರೆ.
ನಾನು ಹೇಳಿದೆ, ಸರಿ ನಡೆ. ಅವನು ನನ್ನ ಸಂಗಡ ಹೊರಟ. ಸ್ವಲ್ಪ ಹೊತ್ತಿನಲ್ಲಿಯೇ ಆ ದಡವು ಬಂದು ಬಿಟ್ಟಿತು. ನಾನು ಹೇಳಿದೆ, ನಾನು ಈಗ ಹೊರಟು ಹೋಗುತ್ತೇನೆ, ನೀನು ಈಗ ವಾಪಸ್ಸು ಹೋಗು. ಮುಂದೆ ನೀರು ಕಡಿಮೆ ಇದೆ, ನಿನ್ನ ದೋಣಿ ಸಿಕ್ಕಿ ಹಾಕಿಕೊಳ್ಳಬಹುದು. ಆಮೇಲೆ ಆ ಹುಡುಗನು ಹೊರಟು ಹೋದನು. ನಾನು ದಂಡೆ ಹತ್ತಿರ ಒಂದು ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತಿದ್ದೆ. ಬಹಳ ಸಮಯದ ನಂತರ ಪುಷ್ಪಗಳ ಸುಗಂಧದಿಂದಾಗಿ ನಾನು ಧ್ಯಾನದಿಂದ ಹೊರಬಂದು ನೋಡಿದಾಗ ಒಬ್ಬ ಅತ್ಯಂತ ಬಲಶಾಲಿ ವ್ಯಕ್ತಿಯು ನಿಂತುಕೊಂಡಿದ್ದ. ಅವನಿಗೆ ದೊಡ್ಡದಾದ ಮೀಸೆ ಇತ್ತು, ದೊಡ್ಡದಾದ ಗಡ್ಡವಿತ್ತು ಮತ್ತು ಅವನ ಶರೀರದ ಆಭರಣಗಳು ಅವನು ರಾಜನೆಂದು ತಿಳಿಸುತ್ತಿತ್ತು. ಅವನು ತನ್ನ ಸಂಗಡ ಕೆಲವು ಜನರನ್ನು ಕರೆದುಕೊಂಡು ಬಂದಿದ್ದ. ಅವನು ಹೇಳಿದ, ನಿಮ್ಮ ಬಗ್ಗೆ ಕೇಳಿದ್ದೆ, ಆದರೆ ಇಂದು ನಿಮ್ಮ ದರ್ಶನವನ್ನು ಪಡೆದು ನನ್ನ ರಾಜ್ಯವು ಧನ್ಯವಾಯಿತು. ಇಂದು ಈ ದಾಸನು ನಿಮ್ಮ ಪಾದಗಳಲ್ಲಿ ಸೇವೆ ಮಾಡಲು ಸಿದ್ಧನಾಗಿದ್ದೇನೆ. ಇದು ಬೇರೆ ರಾಜ್ಯವಾಗಿದೆ ಮತ್ತು ಇವನು ಬೇರೆಯೇ ರಾಜನಾಗಿದ್ದಾನೆ ಎಂದು ನನಗೆ ತಿಳಿದು ಹೋಯಿತು. ಅವನ ಸಂಗಡ ಬಂದಿದ್ದ ಜನರು ಅವನ ಪರಿಚಯವನ್ನು ಮಾಡಿದರು. ಇವರು ರಾಜನಾದ ಬಾಲು, ಇದು ಇವರ ರಾಜ್ಯ. ನಂತರ ಆ ಜನರು ತಿಳಿಸಿದರು, ನಮಗೂ ಮತ್ತು ನದಿಯ ಆ ದಡದಲ್ಲಿರುವ ರಾಜ್ಯಕ್ಕೂ 100 ವರ್ಷಗಳಿಂದ ವೈರತ್ವವಿದೆ. ನಮಗೂ ನಿಮ್ಮ ದರ್ಶನ ಮಾಡಬೇಕೆಂಬ ಆಸೆ ಇತ್ತು, ಆದರೆ ನಿಮ್ಮ ಬೆಟ್ಟಕ್ಕೆ ಹೋಗುವ ದಾರಿಯು ಆ ರಾಜ್ಯದ ಹತ್ತಿರದಿಂದ ಹೋಗುವುದು. ಆದುದರಿಂದ ನಮಗೆ ಇಷ್ಟವಿದ್ದರೂ ನಿಮ್ಮ ದರ್ಶನವನ್ನು ಮಾಡಲು ಆ ಬೆಟ್ಟಕ್ಕೆ ಬರಲು ಆಗಲಿಲ್ಲ. ಆದರೆ ನಿಮ್ಮ ದರ್ಶನವನ್ನು ಮಾಡಲು ನಮಗೆ ಬಹಳ ಆಸೆ ಇತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.